वास्तव न्यूज में स्वागत है आपका। मैं सरदार विजयपुर शहर के बाबा साहेब भीमराव अंबेडकर सर्कल में अब तो कहीं बार ये आंदोलन होता ही रहा है कर्नाटक सरकार के विरोध। और फिर से अब यहाँ पर आंगनवाड़ी कार्यकर्ता महिलाओं ने अब यहाँ पर ये ठान कर बैठे हैं तब तक इनकी तनख्वाह 10,000 से ज्यादा नहीं हो जाएगी तब तक यहाँ से ना हिलेंगे ना उठेंगे। तब तो उन्होंने कांग्रेस सरकार जीत के आने से पहले ऐसे बहुत सारे उन्होंने ऑफर्स दिए, आज वो भी किए। आज उसका ही विरोध आज सारे महिलाओं ने अब उसका विरोध कर रहे हैं ताकि वो है ना ही बस फ्री चाहिए या फिर उनको 2,000 रुपए का कोई भी ऐसा ऑफर बिल्कुल ही नहीं चाहिए, मगर इनको कोई भी जो सरकार से महिला के लिए जो ऑफर्स रखे हैं वह लक्ष्मी या भी कुछ भी हो वो कोई भी इनको नहीं चाहिए। अब उनका विरोध कर रहे हैं, सिर्फ इनको अपना तनख्वाह बढ़ाना है और उस तनख्वाह के लिए ही ऐसे कई बार उन्होंने आंदोलन किए, मगर आज तक कर्नाटक में कर्नाटक कांग्रेस सरकार को इनके आंदोलन से कुछ भी अब तक फर्क नहीं पड़ा। अब तो सारे महिलाओं ने तो गुस्सा आक्रोश में तो आ गए, मगर किसने कहा ये भी सवाल कर रहे हैं कांग्रेस सरकार से। ना ही कोई महिला इनको गृह लक्ष्मी का ना पूछा, ना 2,000 रुपये का, और ना ही कोई बस फ्री, ऐसा कोई भी उन्होंने पूछा ही नहीं। आप ऑफर क्यों रखे उसको रद्द किया जाए और इनकी तनख्वाह बढ़ा जाए। तब तक तनख्वाह नहीं बढ़ेगी, ये आंदोलन नहीं रुकेगा। आइए देखेंगे एक रिपोर्ट में। ನನ್ನ ಹೆಸರು ಶಿಲ್ಪಾ ಹೊಸಮನಿ ಒಂದಾಲ್ PIC ಸರ. ನಾ ಇವತ್ತಿಗೆ 2 ದಿವಸ ಆಯ್ತ್ರಿ ಸ್ಟ್ರೈಕ್ ಮಾಡಕತ್ತೀವಿ. DC ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ಅವ್ರ ಹೊರಗಡೆ ಬಂದು ಹೆಣ್ಣು ಮಕ್ಕಳು ಬೀದಿಯಲ್ಲಿ ಕುಂತಾರಲ್ಲ ಅಂತ ಒಂದು ಮನುಷ್ಯತ್ವ ಕರುಣೆ ಅನ್ನೋದಿಲ್ಲ ಅವ್ರ ಬಲ್ಲಿ.
ಅದೇ ಅವ್ರ ಮನಿ ಹೆಣ್ಣು ಮಕ್ಕಳು ಹೊರಗಡೆ ಬಂದ್ರ ಅವ್ರು ಬಂದ್ ಹೊರಗಡೆ ನೋಡ್ತಾರಲ್ವಾ, ನಾವು ಅವ್ರ ಮನಿ ಹೆಣ್ಣು ಮಕ್ಳು ಇದ್ದಂಗಲ್ವಾ, ಅವ್ರ ಮನೆ ಗೇಟ್ ಹತ್ರನೇ ಬಂದ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅವ್ರ ಕಿವಿಯಲ್ಲಿ ಹಳ್ಳಿಯನ್ನ ಇಟ್ಕೊಂಡ್ ಕೂತಿದ್ದಾರೆ. ಬಂದ್ ಕೇಳಿಸ್ಕೋಬೇಕಾಗಿತ್ತು, ಏನಮ್ಮ ನಿಮ್ ಬೇಡಿಕೆ ಅಂತ ಅವ್ರು ಕೇಳಬೇಕಾಗಿತ್ತು. ಇನ್ನುವರೆಗೂ ಯಾರು ಶಾಸಕರು ಬಂದಿಲ್ಲ, ಡಿಸಿ ಅವರು ಬಂದಿಲ್ಲ, MLA ಅವರು ಬಂದಿಲ್ಲ. ಅದೇ ಎಲೆಕ್ಷನ್ ಬಂದ್ರೆ ಮನೆ ಮನೆ ಬರ್ತಾರೆ, ಆಶಾ ಕಾರ್ಯಕರ್ತರನ್ನ ಕರೀತಾರೆ. ಪ್ರತಿ ಒಂದು ಗ್ರಾಮ ಪಂಚಾಯತ್ ಒಳಗೆ ಮೀಟಿಂಗ್ ಆದ್ರೂ ಆಶಾ ಕಾರ್ಯಕರ್ತರು ಬೇಕು, CM ಬಂದ್ರೆ ಆಶಾ ಕಾರ್ಯಕರ್ತರು ಬೇಕು, MLA ಬಂದ್ರು ಬೇಕು, ಊರಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಲೆಕ್ಕಾಧಿಕಾರಿಗಳು ಬಂದ್ರೆ ಆಶಾ ಕಾರ್ಯಕರ್ತ ಬೇಕು. ಜನಸಂಖ್ಯೆ ಕೇಳ್ತಾರೆ, ಹೆಣ್ಣು ಮಕ್ಳು ಕೇಳ್ತಾರೆ, ಮಕ್ಳು ಕೇಳ್ತಾರೆ, ಪ್ರತಿ ಒಂದಕ್ಕೂ ಆಶಾ ಕಾರ್ಯಕರ್ತರು ಬೇಕು. ಇವತ್ ಯಾಕೆ ಆಶಾ ಕಾರ್ಯಕರ್ತರು ಕೂಗೋರ್ ಕಿವಿ ಮುಡ್ತಾ ಇಲ್ಲ? 2 ದಿವಸದಿಂದ ಈ ನಮ್ನಿ ಕೂಗಾಡ್ತಾ ಇದ್ದೇವೆ. ಬರಬೇಕಾಗಿತ್ತು, ಬಂದ್ ಏನಮ್ಮ ನಿಮ್ಗೆ ಗೋಳು ಅಂತ ಕೇಳಬೇಕಾಗಿತ್ತು. ಬೆಂಗಳೂರಲ್ಲಿ 4 ದಿವಸ ರಾತ್ರಿ ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯನವ್ರು ನಮ್ಗೆ ಆಶ್ವಾಸನೆ ಕೊಟ್ರು, 10,000 ರೂಪಾಯಿ ಮಾಡ್ತೀವಿ, ನೀವೆಲ್ಲರೂ ಸ್ಟ್ರೈಕ್ ಕೈ ಬಿಡಿ ಅಂತ. ಅವ್ರ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಬಿಟ್ಟು ನಾವು ಧರಣಿಯ ವಾಪಸ್ ತಗೊಂಡ್ವಿ. ಇದುವರೆಗೂ ನಮ್ಗೆ ಎಲ್ಲಿನೂ 10,000 ರೂಪಾಯಿ ಆದೇಶ ಮಾಡಿಲ್ಲ. ನುಡಿದಂತೆ ನಡೆದೇ ಇರುವಂತ ಸರ್ಕಾರ ಇದು. ಮತ್ತೆ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ರೇಷನ್ ಕೊಡ್ತೀವಿ. ಇದೆಲ್ಲ ನಮ್ಗೆ ಯಾಕೆ ಬೇಕ್ರಿ? ನೀವಾಗ ನೀವು ಎಲೆಕ್ಷನ್ ಒಳಗೆ ನಿಮ್ ಹೆಸರು ಬಡಬೇಕಾಗಿ ಇದು ಮಾಡ್ತಾ ಇದ್ದೀರಾ. ಹೋಗಿ ಆರೋಗ್ಯನ ವಿಚಾರಿಸ್ತಾ ಇದ್ದೀವಿ. TB ಪೇಷಂಟ್ ನೋಡ್ಬೇಕು, HIV ನೋಡ್ಬೇಕು, ಬಾಣಂತಿಯರ್ ನೋಡ್ಬೇಕು, ಗರ್ಭಿಣಿ ನೋಡ್ಬೇಕು, ಲೋರ್ವಸರ ನೋಡ್ಬೇಕು. ಯಾರಿಗಾದ್ರೂ ಡೆಂಗು ಬಂದ್ರೆ ಅದಕ್ಕೆ ಆಶಾ ಕಾರ್ಯಕರ್ತೆ ಕಾರಣ, ಆಶಾನೇ ಕಾರಣ. ಯಾರಿಗ ಚಿಕನ್ ಗುಣಿ ಆದ್ರೆ ಆಶಾ ಕಾರಣ, ತಾಯಿ ಮರಣ ಆದ್ರೆ ಆಶಾ ಕಾರಣ, ಮಗುವಿನ ಮರಣ ಆದ್ರೆ ಆಶಾ ಕಾರಣ. ಪ್ರತಿ ಒಂದಕ್ಕೂ ಆಶಾ ಆಶಾ ಆಶಾ. ಆಶಾಗ ಹೊಟ್ಟೆ ತುಂಬ್ತಾ ಇದೆ ಇಲ್ಲೋ, ಅವ್ರ ಗಂಡ ಮಕ್ಕಳು ಅವ್ರ ಹೊಟ್ಟೆಗೆ ತುಂಬಿಸ್ತಾ ಇದಾರೆ ಇಲ್ಲೋ, ಆಶಾ ಮಕ್ಕಳಿಗೆ ಎಜುಕೇಶನ್ ಪಗಾರ್ ಸಾಲ್ತಾ ಇದೆ ಇಲ್ಲೋ, ಆಶಾ ಕುಟುಂಬ ಹೇಗಿದೆ, ಆಶಾ ಮನೆ ಹೇಗಿದೆ, ಅವ್ರ ಆರೋಗ್ಯ ಹೇಗಿದೆ ಅಂತ ಯಾರು ಗಮನ ಹರಿಸ್ತಾ ಇಲ್ಲ. ಬರೀ ನಮ್ಮನ್ನ ಬಿಟ್ಟಿಯಾಗಿ ದುಡಿಸ್ತಾ ಇರುವಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಿಟ್ಟಿಯಾಗಿ ದುಡಿಸ್ಕೊಳಕತ್ತೆ ಹೆಣ್ಣು ಮಕ್ಕಳನ್ನ ಅಂತ ನಾನು ನಿಷ್ಠವಾಗಿ ಹೇಳ್ತಾ ಇದ್ದೀನಿ. ಹೆಣ್ಣು ಮಕ್ಕಳ ಮೇಲೆ ಏನಾದ್ರು ಒಂದು ಕುಂಚಿತ ಕರುಣೆ ಅನ್ನೋದಿದ್ರೆ ಬರಬೇಕು. ಬಂದು ನಮಗ ಹೆಣ್ರು ಮಕ್ಕಳು ನಮ್ಗೆ ಹೊಟ್ಟೆ ತುಂಬುವಂಗ ನಮ್ಗೆ ಪೇಮೆಂಟ್ ಕೊಡ್ಬೇಕು. ಅನ್ನೋ ಹಳ್ಳಿಗಳಲ್ಲಿ ಕಸ ತೆಗಿಲಕ್ಕೆ ಹೆಣ್ಮಕ್ಳು ಹೋಗ್ತಾರ ಸರ್, 400 500 ರೂಪಾಯಿ ಪೇಮೆಂಟ್ ತರ್ತಾರೆ. ಅವ್ರಿಗೆ ಒಂದು ತಿಂಗಳಿಗೆ 12,000 ರಿಂದ 15,000 ರೂಪಾಯಿ ಪೇಮೆಂಟ್ ಇದೆ ಬರೀ ಕೂಲಿ ಕಸ ತೆಗಿಯೋರಿಗೆ. ನಾವು ಪ್ರತಿ ಒಂದು ಕೆಲಸ ಮಾಡೋ ಆಶಾ ಕಾರ್ಯಕರ್ತರಿಗೆ 5,000 ಅಂದ್ರೆ ನಮ್ಮೂರಲ್ಲಿ ನಮ್ ಜನಗಳೇ ನಗ್ತಾ ಇದಾರೆ. ಯಾಕಮ್ಮ ಈ ಕೆಲಸ ಮಾಡ್ತಾ ಇದ್ರೆ ಬನ್ನಿ ನಾವು ಕುರಿಪಿ ತಗೊಂಡ್ ನಮ್ ಹೊಲದಲ್ಲಿ ಗದ್ದೆಗಳ ಕಸ ತೆಗಿರಿ, ನಿಮ್ ಮಕ್ಕಳನ್ನ ಎಜುಕೇಶನ್ ಕೊಡ್ತೇವೆ ಅಂತಾರೆ. ಏನ್ ಸರ್ ಇದು? ನಮ್ಗೆ ಕಿಮ್ಮತ್ತೆ ಇಲ್ವಾ? ಆಶಾ ಕರ್ತರು ಬಿರಿ ಗಿಳಿಸ್ತಾ ಇದಾರಲ್ಲ ಈ ಸರ್ಕಾರ, ಕರುಣೆ ಅನ್ನೋದೇ ಇಲ್ವಾ? ಅವ್ರಿಗೆ ಬಂದ್ರೆ ನಾವ್ ಎದ್ದು ಹೋಗ್ಬೇಕು. ಸರ್ಕಾರ ದವಾಖಾನೆ ಹೋದ್ರೆ ಅಲ್ಲಿ ನಮ್ಗೆ ಇರೋಕ್ ಒಂದು ಜಾಗ ಇಲ್ಲ, ಪೇಷಂಟ್ಗಳು ಎಲ್ಲಿ ಮಕ್ಕೋತಾರೆ ನಾವ್ ಅಲ್ಲೇ ಬೀಳ್ಬೇಕು. ಇಂತ ಸರ್ಕಾರ ಸರ್ ಇವಾಗ ಹೆಣ್ಣು ಮಕ್ಕಳ ಮೇಲೆ ಮತ್ತೆ ಎಷ್ಟೋ ಕರುಣೆ ಇದೆ ಅಂತ. ಗೃಹಲಕ್ಷ್ಮಿ ಆಗ್ತಾರತ್ತೆ, ಗೃಹಲಕ್ಷ್ಮಿ ಬೇಡ, ಅನ್ನ ಭಾಗ್ಯ ಬೇಡ, ಬಸ್ ಫ್ರೀ ಬೇಡ, ನಮಗೆ ಜೀವನ ಸಾಗಿಸ್ಲಿಕ್ಕೆ ನಮ್ಗ ಪೇಮೆಂಟ್ ಬೇಕು. ನಮ್ ಗೃಹಲಕ್ಷ್ಮಿಯಿಂದನೇ ನಮ್ಗೆ ಅನ್ಯಾಯ ಆಗಿರೋದು. ಏನಾದ್ರೂ ಸರ್ಕಾರಕ್ಕೆ ನಮ್ ಪೇಮೆಂಟ್ ಯಾಕೆ ಬಂದಿಲ್ಲ ಸರ್ ಅಂತ ಕೇಳಕ್ ಹೋದ್ರೆ ಗೃಹಲಕ್ಷ್ಮಿಲಿಂದ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾವ್ ಅಕ್ಕಿ ಗೋಧಿ ನಮ್ಗೆ ಮೊದಲಿಂದ ಎಷ್ಟು ಬರ್ತಿತ್ತು BPL ಕಾರ್ಡ್ ಬಡವರಿಗೆ ಅಷ್ಟು ಬರ್ಲೇಬೇಕು. ಅದನ್ನ ನಮ್ಗೆ ತಂದ್ ಮುಂದಿಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಇಷ್ಟೇ ಮಿನಿಟ್ ಅಂತ ಅದನ್ನ ಮಾಡಿದ್ದಾರೆ, ಪೂರ್ತಿ ಫ್ರೀ ಆಗಿ ಮಾಡಿಲ್ಲ. RCC ಮನಿ ಇದ್ದವ್ರಿಗೆ ಒಂಥರ, ತಗಡಿನ ಮನಿ ಇದ್ದವ್ರಿಗೆ ಒಂಥರನೂ ಮಾಡಿದ್ದಾರೆ. ಅದನ್ನ ಪ್ರೀತಿ ಸರ್ಕಾರ ಅದನ್ನ ಪೂರ್ತಿ ಫ್ರೀ ಆಗಿ ಮಾಡಿಲ್ಲ. ಸುಮ್ನೆ ಗೃಹಲಕ್ಷ್ಮಿ ಆಮೇಲೆ ಬಸ್ ಫ್ರೀ ಆಗಿದೆ. ಒಂದ್ ಹೆಣ್ಣು ಮಗಳು ಎಲ್ಲಾರ ಹೊಂಟ್ರೆ ಬಸ್ ಫ್ರೀ ಆಗಿದೆ ಅಂತ ಹೇಳ್ತಾರೆ. ಆರಿ ಕಾಯಿಪಲ್ಲೆ, ಹಣ್ಣು ಹಂಪಲ ದಿನಸಿಗಳು ತರೋದು ಅದನ್ನೆಲ್ಲ ಫ್ರೀ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ನಮಗೇನು ಬೇಡ, ದಯವಿಟ್ಟು ಬಸ್ ಫ್ರೀ ಬೇಡ, ಅನ್ನ ಭಾಗ್ಯ ಬೇಡ, ಕರೆಂಟ್ ಬಿಲ್ ಬೇಡ, ಏನೇ ಬೇಡ. ನಮಗೆ ನಿಗದಿತವಾದ ಪೇಮೆಂಟ್ ಬೇಕು. ನಾವು ನಮ್ ಪೇಮೆಂಟ್ 10,000 ಆಗುವವರೆಗೂ ಹಗಲಿ ರಾತ್ರಿ ನಾವ್ ಇಲ್ಲೇ ಇದ್ದು ಹೋರಾಟ ಮಾಡ್ತೇವೆ. ನಾವ್ ಯಾವ ಕೆಲಸನೂ ಮಾಡೋದಿಲ್ಲ. ನಾನು ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಶಿಲ್ಪಾ ರಾಜ್ಕುಮಾರ್ ಹೊಸಮನಿ, ಒಂದಲ್ PSC, ಊರ್ ಅಂಗಡಿಗೇರಿ. ನಾವು 10 ವರ್ಷದಿಂದ ಮಾಡ್ತಾ ಇದ್ದೇವೆ ಸರ್. ನಮಸ್ಕಾರ, ನಾನು ಬಿಜಾಪುರ ಜಿಲ್ಲಾ ಕಲ್ಕೇರಿ PSC ಇಂದ ಆಶಾ ಮಾತಾಡೋದು. ನಾವು ಈ ಧರಣಿಯನ್ನು ಯಾಕೆ ಹಮ್ಮಿಕೊಂಡಿದ್ವಿ ಅಂತ ಹೇಳಿ, ನಾವು ಸರ್ಕಾರಕ್ಕೆ 15,000 ನಮಗೆ ಗೌರವಧನ ಕೊಡಬೇಕು ಮತ್ತು ನಮ್ಮ ಬೇಡಿಕೆಗಳು ಏನೇನಿದ್ದಾವ, ನಮ್ಮ ರಿಟೈರ್ಮೆಂಟ್ ಆಗಿಂದ ಇಂತಿಷ್ಟು ನಿಗದಿತ ಒಂದು ಅಮೌಂಟ್ ಕೊಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಇಟ್ಟಿದ್ದೆವು. 4 ದಿನ 5 ದಿನ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದೆವು. ಅವತ್ತು ಹೋರಾಟದಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ ಏನ್ ಹೇಳಿದ್ರು, ನಿಮ್ಮ ಬೇಡಿಕೆ ಈಡೇರಿಸ್ತೀವಿ, ನಾವು 10,000 ರೂಪಾಯಿ ಏಪ್ರಿಲ್ ಇಂದಾನೇ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ನಮಗೆ ಇನ್ನೂವರೆಗೆ ಜಾರಿಗೆ ಮಾಡಿಲ್ಲ. ಮತ್ತು ಬಜೆಟ್ ಮಂಡನೆಯಲ್ಲಿ 1,000 ರೂಪಾಯಿ ಎಲ್ಲ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ಬಿಸಿ ಹುಡುಗರಿಗೆ ಬಜೆಟ್ ಮಂಡನೆಯಲ್ಲಿ ಮಾಡಿದಂತ ದುಡ್ಡು 1,000 ರೂಪಾಯಿ ಬಿಡುಗಡೆ ಮಾಡಿದ್ರು. ಆದ್ರೆ ನಮ್ಗೆ ಇನ್ನೂವರೆಗೆ ಆ ಬಿಡುಗಡೆ ಮಾಡಿದ ಹಣ ನಮ್ಮ ಆಶಾ ಕಾರ್ಯಕರ್ತರ ಅಕೌಂಟಿಗೆ ಬಂದಿಲ್ಲ.
ಆಟ ಅದು ಇಲ್ಲಿವರೆಗೆ ತಡೆದೇವು ನಾವು. ಏಪ್ರಿಲ್ ಇಂದ ಹಿಡ್ಕೊಂಡು ಇಲ್ಲಿವರೆಗೆ ಹಾಕ್ತಾರ ನೋಡ್ದೆವು, ಇನ್ನೂವರೆಗೆ ಹಾಕಿಲ್ಲ. ಅದಕ್ಕೋಸ್ಕರ ನಾವು ಪತ್ರ ಮುಖಾಂತರ ಮತ್ತು ಲೀಡರ್ಗಳ ಮುಖಾಂತರ ನಮ್ಮ ಯೂನಿಯನ್ ಮುಖಾಂತರ ನಾವು ಪದೇ ಹೋಗಿ ಮನವಿ ಪತ್ರ ಕೊಟ್ಟಿದ್ದೆವು. ಆದ್ರೂ ಅವ್ರು ಇನ್ನೂವರೆಗೂ ನಮ್ಮ ಆಶಾ ಕಾರ್ಯಕರ್ತರ ಬಗ್ಗೆ ಬಹಳ ಹಿಂಜರಿಲಾಕತ್ತಾರ. ಅದಕ್ಕೋಸ್ಕರ ನಾವೆಲ್ಲ ತಾಳ್ಮೆ ನೋಡಿ ಸಾಕಾಗಿ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 2ನೇ ದಿನ ಧರಣಿ ನಮ್ದು. ನಿನ್ನೆ ಎಷ್ಟೋ ರಾತ್ರಿ ಎಲ್ಲಿ ತನ 7-8 ಗಂಟೆ ತನ ನಾವು ಇಲ್ಲೇ ಕೂತ್ಕೊಂಡೆವು. ಧಾರಾಕಾರ ಮಳೆ ಸುರಿದ್ರು ಕೂಡ ನಮ್ಮ ಆಶಾ ಕಾರ್ಯಕರ್ತರು ಚಳಿ ಮಳಿ ಅನ್ನದೇ ಹೋರಾಟ ಮಾಡಿದ್ರು ಕೂಡ ಇಲ್ಲೇ ಅಧಿಕಾರಿಗಳು ಕಾರಲ್ಲೇ ತಿರುಗಾಡ್ತಾರ ಹೊರತಾಗಿ ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ ವಿಚಾರ ಮಾಡೋಣ ಅಂತೇಳಿ ಯಾವ ಅಧಿಕಾರಿನೂ ಬಂದು ನಮ್ಮ ಸ್ಪಂದನೆ ಮಾಡ್ಲಿಲ್ಲ. ಆಟಾದ್ರೂ ಕೂಡ ನಾವು ಇಲ್ಲಿವರೆಗೆ ಹೋರಾಟ ಬಿಟ್ಟಿಲ್ಲ. ದಯವಿಟ್ಟು ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ನೀವು ಆಶ್ವಾಸನೆ ಕೊಟ್ಟಿರಿ, ನಾವು 15,000 ರೂಪಾಯಿ ಬೇಡಿಕೆ ಇಟ್ಟಿದ್ದೆವು, ಆದ್ರೂ ನೀವು 10,000 ರೂಪಾಯಿ ತನ ಕೊಡ್ತೀವಿ ಅಂತ ಅಂದಿದ್ದೀರಾ. ಅದು ಏನು ನೀವು 10,000 ರೂಪಾಯಿ ನಮ್ಗ ಗೌರವಧನ ಕೊಡ್ತೀನಿ ಅಂದಿರಲ್ಲ, ಆದಷ್ಟು ಬೇಗ ಏಪ್ರಿಲ್ ಹಿಡ್ಕೊಂಡು ಇಲ್ಲಿ ಮಟ್ಟ ನಮ್ಗೆ ಅದು ಗೌರವಧನ ಕೊಡ್ಬೇಕು. 1,000 ರೂಪಾಯಿ ನಿಗದಿ ಮಾಡಿದ ಬಜೆಟ್ ಮಂಡನೆಯಲ್ಲಿ ಮಾಡಿದಂತ 1,000 ರೂಪಾಯಿ ನಿಮ್ಮ ಅಕೌಂಟ್ ಜಮಾ ಆಗ್ಬೇಕು. ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಈ ಹೋರಾಟ ಇನ್ನೂ ಮುಂದುವರಿತದೆ. ಮಾಡಿದ್ರು ಸರಿ ಹೋಯ್ತು, ಮಾಡಿಲ್ಲ ಅಂದ್ರೆ ವಿಧಾನಸೌಧ ಹೋಗಿ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ನಾವು ಇದೊಂದು ಹೋರಾಟ ಮಾಡ್ತಾ ಇದ್ದೇವೆ. ಗೃಹಲಕ್ಷ್ಮಿ ಯಾರಿಗ್ ಬೇಕ್ರಿ ಸರ್? ಗೃಹಲಕ್ಷ್ಮಿ ಒಬ್ರಿಗೆ ಬಂತು ಒಬ್ರಿಗಿಲ್ಲ. 4 ತಿಂಗಳ 5 ತಿಂಗಳ ಗೃಹಲಕ್ಷ್ಮಿ ಮಾಡ್ತಾರ. ನಾವೇನ್ ಕೊಡುವಂತ ಹೇಳಿದಿವ ಸರ್ಕಾರಕ್ಕೆ? ತಮ್ಮ ರಾಜಕೀಯಗೋಸ್ಕರ ಗೃಹಲಕ್ಷ್ಮಿ, ಸಾರಿಗೆ ಮತ್ತು ವಿದ್ಯುತ್ ಜ್ಯೋತಿ ಎಲ್ಲ ಕೊಡುತ್ತಾ ಅಂತ ಹೇಳಿ ನಮ್ಗೆ ಯಾಕೆ ಆಶ್ವಾಸನೆ ತೋರಿಸ್ತಾರೆ? ನಮ್ಗೆ ಅದೇನು ಬೇಕಾಗಿಲ್ಲ. ನಮ್ಮ ದುಡಿಮೆ ತಕ್ಕಾಗಿ ನಾವು ವೇತನ ಕೊಡ್ಲಿ, ನಮ್ಮ ದುಡಿಮೆ ತಕ್ಕ ಸಂಬಳ ಕೊಡ್ಲಿ, ನಮ್ಗೆ ಅದೇನು ಬೇಕಾಗಿಲ್ಲ. ಗೃಹಲಕ್ಷ್ಮಿ ಅದು ನಮಗೆ ಏನೋ ಆದೇಶ ಮಾಡಿದಾರಲ್ಲ 10,000 ರೂಪಾಯಿ ಗೌರವಧನ ಕೊಡ್ತೀನಿ ಅಂತ ಹೇಳಿ, ಅದು ಇಮಿಡಿಯೇಟ್ಲಿ ಏಪ್ರಿಲ್ ಇಂದಾನೇ ನಮ್ಗೆ ಜಾರಿಗೆ ಆಗ್ಬೇಕು. ಕೊಟ್ರು ಸರಿ, ಕೊಡ್ಲಿಲ್ಲ ಅಂತಂದ್ರೆ ಇನ್ನೂ ನಾವೆಲ್ಲ ಆಶಾ ಕಾರ್ಯಕರ್ತರು ಈ ಸಲ ರಾಜ್ಯ ಮಟ್ಟಕ್ಕೆ ಹೋಗಿ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಸರ್. ಈ ಆಶಾ ಕಾರ್ಯಕ್ರಮ ಹೊಚ್ಚಿಗೆದ್ದಿದ್ದಾರೆ ಸರ್. ತಾಳ್ಮೆ ಇದೆ ನಂಬಲ್ಲಿ, ತಾಳಿ ಸಾಕಾಗೈತಿ. ಇನ್ನು ಮೇಲೆ ನಾವೇನದ ನಮ್ಮ ಯೂನಿಯನ್ ಮುಖಂಡರ ಮುಖಾಂತರ ನಾವು ಹೋರಾಟ ಮಾಡೋದು ಗ್ಯಾರಂಟಿ. ಸರ್ಕಾರಕ್ಕೆ ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಸರ್. ಬಂದಿಲ್ಲ ಸರ್. ನಿನ್ನೆ ನಾವು ರಾತ್ರಿ 8 ಗಂಟೆ ಅಲ್ಲಿ ಫುಲ್ ಮಳೆಯಲ್ಲಿ ಚಳಿಯಲ್ಲಿ ಕೂತಿದ್ದೀವಿ ಸರ್. BP ಶುಗರ್ ದರ ಕೂಸುಗಳು ತಗೊಂಡು ಬಂದಿದ್ದಾರೆ ಸರ್. ಒಬ್ರು ಬಂದು ಇಲ್ಲೇ ತಿರುಗಾಡ್ತಾರೆ ಸರ್. ಇಲ್ಲೇ ಅಧಿಕಾರಿಗಳ ಕಚೇರಿ ಇಲ್ಲೇ ಇದೆ, ಅವ್ರ ಮನಿ ಇಲ್ಲೇ ಇದೆ. ರಾತ್ರಿಯಲ್ಲಿ ಮನಿ ಬರ್ತಿರ್ತಾರೆ. ಯಾಕಮ್ಮ ಇಷ್ಟು ಮಳೆ ಆಗದಿರತ್ತೆ, ಏನಾರ ಒಂದು ವ್ಯವಸ್ಥೆ ಸರ್. ಆಶಾಕಾರ ಇಷ್ಟು ನಮ್ಮನ್ನ ಕೀಳಾಗಿ ನೋಡೋದ? ನಾವೇನು ಸೇವೆ ಮಾಡಲ್ಲ? ನಾವೇನು ಮನಿಗೋಸ್ಕರ ದುಡಿತಾ ಇದೀವ? ದೇಶಕ್ಕೋಸ್ಕರ ದುಡಿತಿದ್ದೇವೆ, ಸಮುದಾಯದ ಆರೋಗ್ಯಕ್ಕೋಸ್ಕರ ದುಡಿತಾ ಇದೀವಿ. ನಮ್ಮ ಆರೋಗ್ಯ ಕೆಡಿಸ್ಕೊಂಡು ನಾವು ಸಮುದಾಯ ಆರೋಗ್ಯಕ್ಕೋಸ್ಕರ ದುಡಿತಾ ಇದ್ದೀವಿ. ಇಷ್ಟು ನಮ್ ಕರುಣೆ ತೋರದಂತ ಈ ಸರ್ಕಾರ ನಮ್ಗೆ ಎದಕ್ ಬೇಕು ಸರ್? ನಮ್ಗೇನು ಬೇಕಾಗಿಲ್ಲ. ನಮ್ ಗೃಹಲಕ್ಷ್ಮಿ ಬೇಕಾಗಿಲ್ಲ, ಸಾರಿಗೆ ವ್ಯವಸ್ಥೆ ಬೇಕಾಗಿಲ್ಲ, ಗೃಹ ಜ್ಯೋತಿ ಬೇಕಿಲ್ಲ, ನಮ್ಗೇನು ಬೇಕಾಗಿಲ್ಲ ಸರ್. ನಮ್ಮ ದುಡಿಮೆ ತಕ್ಕಾಗಿ ನಮ್ಮ ಸಂಬಳ ಕೊಡಿ. ನಾವೇನ್ ಹೆಚ್ಚು ಕೇಳ್ತಾ ಇಲ್ಲ. ನಾವು 15,000 ರೂಪಾಯಿ ಬೇಡಿಕೆ ಇಟ್ಟಿದ್ದೀವಿ. 10,000 ರೂಪಾಯಿ ಅನುದಾನ ನಾವು ಕೊಡ್ತೀವಿ ನಿಮಗೆ ಅಂತ ಹೇಳಿ ಹೇಳಿದಾರೆ. ಅದ್ರ ಪ್ರಕಾರ ನಾವು ಜಾರಿಗೆ ಮಾಡ್ಬೇಕು. ಅದು ಏಪ್ರಿಲ್ ಇಂದಾನೇ ಜಾರಿಗೆ ಮಾಡ್ಬೇಕು. ಇಂಥ ಚಳಿಯಲ್ಲಿ ಇಂಥ ನೀರಲ್ಲಿ ಸೊಳ್ಳೆ ಕಳಿಸ್ಕೊತ ನಾವು ಕೂತಿದ್ದೀವಿ. ನಾಳೆ ನಮ್ಮ ಕುಟುಂಬ ನಮ್ಗೆ ಏನಾರ ಆದ್ರೆ ನಮ್ಮ ಕುಟುಂಬ ಸಲುವರು ಯಾರು ಸರ್? ನಾವು ಗಂಡ ಇಲ್ಲಾರ್ದವ್ರು ಇದೀವಿ. ಕೆಲವು ಜನ ಮಕ್ಕಳು ಇಲ್ಲಾರ್ದವ್ರು ಅದಾರ. ನಮ್ಮ ಪ್ರಪಂಚನ ನೋಡ್ಕೋಬೇಕು, ನಮ್ಮ ಸಂಸಾರ ನೋಡ್ಕೋಬೇಕು, ನಮ್ಮ ಕುಟುಂಬನ ನೋಡ್ಕೋಬೇಕು. ನಮ್ಮ ಆರೋಗ್ಯನ ಕೆಡಿಸ್ಕೊಂಡು ನಮ್ಮ ಜವಾಬ್ದಾರಿ ನೋಡೋರು ಯಾರು ಸರ್? ನಮಗ್ ಸರ್ಕಾರ ನಮ್ಮ ಆರೋಗ್ಯ ನೋಡ್ಲಿ ಅಂತ ಹೇಳಿ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ನೇಮಕ ಮಾಡ್ಕೊಂಡು ಹೊರತು ನಮ್ಮ ಆರೋಗ್ಯ ನಾವೇ ನೋಡ್ಕೊಳ್ಳಾರ್ದಂಗ ಆಗೈತೆ ಸರ್. ಸರ್ಕಾರ ನಮ್ಮ ಆರೋಗ್ಯನೇ ನಮ್ಗೆ ವಿಚಾರ ಮಾಡಲ್ಲ ಸರ್. ಎಷ್ಟಂತ ತಾಳನ್ ಸರ್ ನಮ್ಗೆ? ದಯವಿಟ್ಟು ನಾ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀನಿ. ನಮಗೆ ಏನ್ ಆದೇಶ ಮಾಡಿದ್ದಾರಲ್ಲ 10,000 ರೂಪಾಯಿ ಮತ್ತು 1,000 ರೂಪಾಯಿ ಇಮಿಡಿಯೇಟ್ಲಿ ಬಜೆಟ್ ಮಂಡನೆ ಒಳಗೆ ಮಾಡಿದ್ದು ಅಮೌಂಟ್ ನಮ್ಮ ಅಕೌಂಟ್ ಜಮಾ ಆಗ್ಬೇಕು ಸರ್. ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಅಹೋರಾತ್ರಿ ಹೋರಾಟ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ. ನನ್ನ ಹೆಸರು ನಿರ್ಮಲಾ ಬೀರ್ನೂರ್ ಅಂತೇಳಿ. ನಾವು 2009ರಿಂದ 16 ವರ್ಷ ಐತ್ರಿ ನಾವು ಆಶಾ ಕಾರ್ಯಕರ್ತೆ ಮಾಡಕತ್ತೀವಿ. ನಾವು ಆಶಾ ಕಾರ್ಯಕರ್ತರಿ. ನಾವು ಹೂವಿನ ನೇತರ್ಗಿ PH ರೀ. ನಾವು ಇಲ್ಲಿ ನಿನ್ನೆಲಿಂತ್ರ ನಾವು ಇಲ್ಲಿ ಸ್ಟ್ರೈಕಿಗೆ ಅಂತ ಹೇಳಿ ಬಂದೇವ್ರಿ. ಬಂದ್ರು ಕೂಡ ನಮ್ಗೆ ಯಾರು ನಮ್ಗ ಅಧಿಕಾರಿಗಳು ಯಾರು ನಮ್ಗೂ ಕೇಳಾಕತಿಲ್ರಿ, ಏನು ಇಲ್ರಿ. ಆಶಾಗಳು ರಾತ್ರಿ ಹಗಲೇ ನಾವು ಕುತ್ಕೇಸಿಂದ್ರಿ ನಾವು ಇಲ್ಲಿ ಒದ್ದಾಡಕತ್ತೇವ್ರಿ. ಸಣ್ಣ ದೊಡ್ಡ ಮಕ್ಳಿಗೂ ತಂದೇವ್ರಿ. ತಂದ್ರು ಕೂಡ ನಮ್ಗೆ ಯಾರು ಅಧಿಕಾರಿಗಳು ಕೇಳಾಕತಿಲ್ರಿ. ಮತ್ತ ರಾತ್ರಿ ಎಷ್ಟು ಮಳಿ ಬಂದ್ರು ಕೂಡ ಸಾಯಂಕಾಲ್ರಿ ನಮ್ಗೆ ಯಾರು ಹೊರಗೆ ಬಂದಿಸಿ ನಮ್ಗೆ ಯಾರು ಕೇಳಿಲ್ಲ, ಏನಿಲ್ರಿ. ಆದ್ರೆ ಎಲ್ಲಾ ಆಶಾಗಳು ಯಾರ ನೆಗಡಿ ಬರ್ಲಿ ಕೆಮ್ಮ ಬರ್ಲಿ ಏನ್ ಬೆಕ್ಕದ್ ಬಂದ್ರು ಕೂಡ ಇಲ್ಲೇ ಒದ್ದಾಡಕತ್ತೇವ್ರಿ. ಈಗಾದ್ರೂ ಒಬ್ರು ಹೊಟ್ಟಿನೋ ಅದನ್ನೋ ಇದೋ ಅಂತ ಹೇಳಿದ್ರು ಕೂಡ ಆಸ್ಪತ್ರೆಗೆ ಹೋಗಿಸಿ ನಾವು ಹೊಳಿ ಬಂದ್ರು ಕೂಡ ಅಧಿಕಾರಿಗಳಿಗೂ ಯಾರು ಕೇಳಾಕತಿಲ್ರಿ. ನಿನ್ನೆ ಸುಟ್ಟು ಬಂದ್ರು ಕೂಡ ನಮ್ಮ ಆಶಾಗಳು ಎಲ್ಲಾರು ಬಂದ್ ಕೇಸಿಂದ್ರಿ. ಈಗ ನೋಡ್ರಿ ಅವ್ರೇನ್ ಹೇಳ್ತಾರಿ, ಇಷ್ಟೆಲ್ಲಾ ನಾವು ಒದ್ದಾಡಿದ್ರು, ನಾವ್ ಇಷ್ಟೆಲ್ಲಾ ರಾತ್ರಿ ಹಗಲೇ ನಾವ್ ಎಲ್ಲಾ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಬೇಡಿಕೆ ಅಂದ್ರು ನಾವ್ ಬೇಡಿದ್ರು ಕೂಡ ನಮ್ಮ 10,000 ಅಷ್ಟೇ ನಾವ್ ಬೇಡಿಕೆ ಬೇಡಾಕತ್ತಾರ. ಅವ್ರಿಗೆ ಅಂತ ನಾವ್ ಜಾಸ್ತಿ ಏನು ಬೇಡಾಕತಿಲ್ರಿ. ನಾವು ನಮ್ಗೆ 10,000 ಬೇಡಿಕೆ ಇತ್ತಪ್ಪ ಅಂದ್ರೆ ಅವ್ರು ಬಂದ್ ಗಿಸಿ ನಮ್ ಕೇಳಿದ್ರಪ್ಪ ಅಂದ್ರೆ ನಾವು ಅಷ್ಟೇ ರೀ. ನಾವು ಬೇಡಿಕೆ 3 ದಿವಸ ನಾವು ಹೋರಾಟ ಮಾಡ್ಕಿಸಿ ಅಷ್ಟೇ ಮುಂದುವರಿತೆ. ನಮಸ್ಕಾರ. ನಮ್ ಇರೋದು 5,000 ರೀ. 5,000 ರೀ. ನಾವ್ ತಿಂಗಳಿಗೆ 5,000. ಅದು 5,000 ನಾವ್ ಕಂಪಲ್ಸರಿ ತಿಂಗಳ ಬರಲ್ರಿ. 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಹಂಗ ಬರತ್ರಿ ನಮ್ಗ.
ನಮ್ ಕಂಪಲ್ಸರಿ 10,000 ನಿಗಮ ನಮ್ ಕಂಪಲ್ಸರಿ ಬೇಕು ನೋಡ್ರಿ. ಹೇಳಿದ್ರು ಕೂಡ ಏನ್ರಿ ಅಲ್ಲಿ ಎಲ್ಲಾ ಹೇಳ್ಯಾರಿ, ಹೇಳಿದ್ರು ಕೂಡ ನಮ್ಗೆ ಹಾಕಿಲ್ರಿ ಅವ್ರು. ಆಕ್ಚುಲಿ ನೋಡಿದ್ರ ನಮ್ಗೆ ಏಪ್ರಿಲ್ ನಿಂತ್ರ ನಮ್ಗೆ ಹಾಕ್ಬೇಕಿತ್ರಿ, ಅವ್ರು ಹಾಕಿಲ್ರಿ. ನಮ್ಗೆ ಹಾಕಿದ್ರ ಮತ್ತ ನಮ್ಗ ಏನ್ ಹಾಕ್ತೀನಿ ಅಂತ ಹೇಳಿ ನಮ್ಗೆ ನಿರಾಸೆ ಮಾಡ್ಯಾರಿ ಸರ್. ಆದ ಇನ್ನವರೆಗೂ ಹಾಕಿಲ್ರಿ ನಮಗ್ರಿ. ಹಾ, ಈಗ ನಮ್ ಕಂಪಲ್ಸರಿ 10,000 ನಮ್ ಕಂಪಲ್ಸರಿ ನಮ್ಗೆ ಹಾಕ್ಲೇಬೇಕ್ರಿ. ತಗೊಂಡ್ ಏನ್ ಮಾಡ್ರಿ ಅದ್ರಲ್ಲಿ ನಮ್ಗ ಗಂಡ ಹೆಂಡತಿ ಮಕ್ಕಳು ಅತ್ತಿ ಮಾವ ಎಲ್ಲಾರು ನಮ್ಗ್ರಿ ಅದ ಹೊಟ್ಟಿ ತುಂಬತ್ರಿ. ನಮ್ಗ ಗೃಹಲಕ್ಷ್ಮಿ ಒಳಗ್ರಿ ಗೃಹಲಕ್ಷ್ಮಿ ಒಳಗ 2,000 ಒಳಗ ಹೊಟ್ಟಿ ತುಂಬತ್ತೆ ಅಂತ ಹೇಳ್ರಿ. ನೋಡು ನೀವು ನಮ್ಗೆ ಏನು ಬೇಡ್ರಿ, ನಮ್ 10,000 ನಿಮ್ಗದ್ರಿ. ನಮ್ಗ ಕಂಪಲ್ಸರಿ ನಮ್ 10,000 ಪೇಮೆಂಟ್ ಬೇಕಂದ್ರ ಬೇಕ್ರಿ. ಆಶಾ ಕಾರ್ಯಕರ್ತರು ನಮ್ ಪೇಮೆಂಟ್ ಕೊಡ್ರಿ, ನಮ್ ಪೇಮೆಂಟ್ ಕಂಪಲ್ಸರಿ ಬೇಕ್ರಿ. ನಮ್ಗ 10,000 ಇಲ್ರಿ. ಒಬ್ಬೊಬ್ರಿಗೆ ನೋಡಿದ್ರು ನಾವ್ ಬಾಡಿಗೆ ಮನ್ಯಾಗ್ನು ಇರ್ತೇವ್ರಿ ಸರ್. ನಮ್ ಸ್ವಂತ ಮನೇನು ಇಲ್ರಿ. ಅತ್ತಿ ಮಾವರು ಎಲ್ಲಾರ ಅದಾರಿ. ಇದು ಕೂಡ ನಾವ್ ಗಂಡಗ ಮಕ್ಕಳಿಗೆ ಎಲ್ಲಾರ ಬಿಟ್ಟಿಸಿ ನಾವು ಡಿಲಿವರಿ ಅಲ್ಲಿ ಇಲ್ಲಿ ಹೋದ್ರಪ್ಪ ಅಂದ್ರ ನೀ ದಿವಸ ಎಲ್ಲಿ ಹೋಗಿ ಅಂತ ಹೇಳಿ ನಾವು ಟಾರ್ಚರ್ ಕೊಡ್ತಾರೆ. ನಿಮ್ ಪೇಮೆಂಟ್ ಇರೋದು 5,000 ಅದಕ್ಕೆ ಓಡಾಡ್ ಹೋಗಿಲ್ಲ ಅಂತ ಹೇಳಿ ಹೇಳ್ತಾರೆ. ನಮ್ ಕಂಪಲ್ಸರಿ 10,000 ಬೇಕ್ರಿ. ಹಾ ಮಾಡ್ತೇವ್ರಿ ಸರ್. 4,000 ನಿಗದಿ ಮಾಡಿದ್ರಪ್ಪ ಅಂದ್ರ ಸರಿ ಆತ್ರಿ. ಆಗ್ಲಿಕ್ಕಂದ್ರ ಮತ್ ನಾವ್ ಹೋರಾಟ ಮಾಡ್ಕೊತ ಹೋಗ್ತೇವ್ರಿ. ಕಂಪಲ್ಸರಿ 10,000 ಬೇಕ್ರಿ. ಕಸ್ತೂರಿ ಚವಾಣ್ ರೀ. 9 ರೀ ಸರ್. 2009 ರಾಗ್ರಿ.